ರಾಜ್ಯದಲ್ಲಿ ಕೋವಿಡ್ ರೌದ್ರ ನರ್ತನದ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದೆ. ರಾಜಧಾನಿಯೇ ಮಹಾಮಾರಿಯ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ಕೊರೋನಾ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋಕೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಟೆಸ್ಟಿಂಗ್ ಶುರು ಮಾಡಿದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಕೋವಿಡ್ ಹಾವಳಿ ಹೇಗಿದೆ? ಅದಕ್ಕೆ ಟಕ್ಕರ್ ಕೊಡೋಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದೆ, ಬನ್ನಿ ನೋಡೋಣ. ಮತ್ತೆ ಬಂತು ಕೊರೋನಾ, ಯಾಮಾರದಿರಿ ಜೋಪಾನ. ರಾಜ್ಯದ ಜನರ ಎದೆ ಬಡಿತ ಹೆಚ್ಚಿಸಿದ ಕೋವಿಡ್. ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟಿಂಗ್ ಆರಂಭ. ರಾಜ್ಯದಾದ್ಯಂತ ಕೋವಿಡ್ ಆತಂಕ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೋವಿಡ್ ರೌದ್ರ ನರ್ತನ ಶುರು ಮಾಡುವ ಲಕ್ಷಣಗಳು ನಿರ್ಮಾಣವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಕೋವಿಡ್ ಕಾಟ ಜೋರಾಗುತ್ತಿದೆ. ದಿನಕ್ಕೆ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿದೆ. ಈ ಹಿನ್ನೆಲೆ ಸಿಲಿಕಾನ್ ಸಿಟಿಯ ಆಸ್ಪತ್ರೆಗಳು ಅಲರ್ಟ್ ಆಗಿದ್ದು ಸರ್ಕಾರದ ಸೂಚನೆಯಂತೆಯೇ ಕೋವಿಡ್ ಟೆಸ್ಟಿಂಗ್ ಆರಂಭಿಸಿದೆ. ಬೆಂಗಳೂರಿನ ಕೆಸಿ ಜನರಲ್ ಸಿ.ವಿ. ರಾಮನ್ ಆಸ್ಪತ್ರೆ ಸೇರಿದಂತೆ ಹಲವೆಡೆ ಈಗಾಗಲೇ ಕೋವಿಡ್ ಟೆಸ್ಟಿಂಗ್ ಆರಂಭಿಸಲಾಗಿದೆ. ವಿಪರೀತ ಜ್ವರ ಹಾಗೂ ನೆಗಡಿ, ಇನ್ನು SARI ಲಕ್ಷಣಗಳಿರುವ ರೋಗಿಗಳಿಗೆ ಕೋವಿಡ್ ಟೆಸ್ಟಿಂಗ್ ನಡೆಸಲಾಗುತ್ತಿದೆ. ತಜ್ಞ ವೈದ್ಯರ ಸಲಹೆಯ ಮೇರೆಗೆ ರೋಗಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗುತ್ತಿದ್ದು ಕೋವಿಡ್ ಟೆಸ್ಟಿಂಗ್ ಆಗಿಯೇ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾದ ವಾರ್ಡ್ ಮಾಡಲಾಗಿದೆ. ದಿನಕ್ಕೆ ಕಲೆಕ್ಟ್ ಆದ ಸ್ಯಾಂಪಲ್ಗಳನ್ನು ಸರ್ಕಾರಿ ಲ್ಯಾಬ್ಗಳಿಗೆ ಕಳುಹಿಸಲಾಗುತ್ತಿದ್ದು ಇಂದು ಸಿ.ವಿ. ರಾಮನ್ ಆಸ್ಪತ್ರೆಯಲ್ಲಿ ಒಟ್ಟು 12 ಸ್ಯಾಂಪಲ್ ಪಡೆಯಲಾಗಿದೆ. 20 ಬೆಡೆಡ್ ವಾರ್ಡ್ ಮಾಡಿದ್ದೀವಿ. ಈಗ 10 ಮೇಲು 10 ಫೀಮೇಲ್ ಆ ಥರ. ಈ ILSRE ಕೇಸಸ್ ಏನು ಬರ್ತಾ ಇದೆ, ನಮ್ಮ ಫಿಸಿಷಿಯನ್ಸ್ ಏನು ಕಳಿಸ್ತಾ ಇದ್ದಾರೆ, ಆ ಕೇಸಸ್ಗೆಲ್ಲ ಸ್ವ್ಯಾಬ್ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಅದನ್ನು ಈಗ ನಲ್ಲಿ VTM ಮುಖಾಂತರ ನಮಗೆ 2 ಇದು ಹಾಸ್ಪಿಟಲ್ಸ್ ಕೊಟ್ಟಿದ್ದಾರೆ. ಒಂದು BMC ಇದು ವಿಕ್ಟೋರಿಯಾ ಹಾಸ್ಪಿಟ್ಲು, ಮತ್ತು ಇದು ನಿಮ್ಯಾನ್ಸ್ ಹತ್ರ ಇರತಕ್ಕಂಥ NIV ಸೆಂಟ್ರು. ಅದು 2 ಸೆಂಟರ್ಸ್ಗೆ ನಾವು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಇನ್ನು ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳನ್ನು ನಿರ್ಮಿಸಲಾಗಿದೆ. ಮಹಿಳೆಯರಿಗೆ ಹಾಗೂ ಪುರುಷರಿಗಾಗಿ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡ್ ಮಾಡಲಾಗಿದ್ದು ಪ್ರತಿ ವಾರ್ಡ್ನಲ್ಲಿ 10 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕೋವಿಡ್ ವಾರ್ಡ್ಗಳ ಬಳಿ ಸದ್ಯ ಯಾವುದೇ ಬೇರೆ ರೋಗಿಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ರೋಗಿಗಳ ಸಂಖ್ಯೆ ಹೆಚ್ಚಳವಾದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಡ್ ವ್ಯವಸ್ಥೆ ಮಾಡಲು ಆಸ್ಪತ್ರೆಗಳು ಪ್ಲಾನ್ ಮಾಡಿಕೊಂಡಿದೆ. ಒಟ್ನಲ್ಲಿ ಕೋವಿಡ್ ಆರ್ಭಟ ಜೋರಾಗುವುದಕ್ಕೆ ಮುನ್ನವೇ ಆಸ್ಪತ್ರೆಗಳು ಸಿದ್ಧವಾಗಿದೆ. ಕೋವಿಡ್ ತಡೆಗಟ್ಟಲು ನಾನಾ ಕಸರತ್ತು ಮಾಡುತ್ತಿವೆ. ಈ ಹಿಂದೆ ಏನೇನು ವ್ಯವಸ್ಥೆ ಇಲ್ಲದೆ ಕೊರೋನಾವನ್ನ ಇಡೀ ವಿಶ್ವ ಎದುರಿಸಿತ್ತು. ಆದ್ರೆ ಈಗ ಕೊರೋನಾವನ್ನ ಫೇಸ್ ಮಾಡೋಕೆ ಇಡೀ ವಿಶ್ವ ನಾನಾ ರೀತಿಯ ಅಧ್ಯಯನಗಳನ್ನ ನಡೆಸಿ ಅಲರ್ಟ್ ಆಗಿದೆ. ಹೀಗಾಗಿ ಈ ಬಾರಿ ಯಾವ ರೀತಿ ಹೆಮ್ಮಾರಿಯನ್ನ ನಿರ್ಮೂಲನೆ ಮಾಡಲಿದೆ ಆರೋಗ್ಯ ಇಲಾಖೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.